ನಮಸ್ತೆ ಫ್ರೆಂಡ್ಸ್, ಇವತ್ತು ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಮೋದಕ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹೂರಣ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬರ್ರಿ. ಬೆಲ್ಲ, ಏಲಕ್ಕಿ ಪುಡಿ, ತುರಿದಿದ್ದ ಕೊಬ್ಬರಿ ಮತ್ತು ಬಿಳೆ ಎಳ್ಳು. ಸೊ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರೊಳಗೆ ತುಪ್ಪ ಹಾಕ್ಕೊಳತ್ತೀನಿ ನೋಡ್ರಿ. ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಅದರಲ್ಲಿ ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ಹಾಕ್ಕೋಬೇಕು. ತುಪ್ಪದೊಳಗೆ ಕೊಬ್ಬರಿ ಹಾಕಿದ್ಮೇಲೆ ಕೈ ಆಡಿಸ್ಕೊತ ಇರಬೇಕು ನೋಡ್ರಿ, ಇಲ್ಲ ಅಂದ್ರೆ ತಳ ಹಿಡಿತೈತಿ. ಹಿಂಗೆ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಕೊಬ್ಬರಿ ಚೆನ್ನಾಗಿ ಫ್ರೈ ಆದಮೇಲೆ ಅದರೊಳಗೆ 1 ಕಪ್ ಬೆಲ್ಲ ಹಾಕ್ಕೊಳತ್ತೀನಿ ನೋಡ್ರಿ. ಈ ರೀತಿಯಾಗಿ ಬೆಲ್ಲ ಹಾಕ್ಕೊಂಡು ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಬೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ, ಬೆಲ್ಲ ಕರಗೋವರೆಗೂ. ಇವಾಗ ನೋಡ್ರಿ ಬೆಲ್ಲ ಕಂಪ್ಲೀಟ್ಲಿ ಕರಗೈತಿ. ಸೊ ಈ ಸ್ಟೇಜಿಗೆ ಬಂದಮೇಲೆ ಇದ್ರೊಳಗೆ ಏಲಕ್ಕಿ ಪುಡಿ ಹಾಕ್ಕೊಳ್ಬೇಕು ನೋಡ್ರಿ. ಇವಾಗ ಏಲಕ್ಕಿ ಪುಡಿ ಹಾಕ್ಕೊಳತ್ತೀನಿ ನೋಡ್ರಿ. ಈ ರೀತಿ ಏಲಕ್ಕಿ ಪುಡಿ ಹಾಕ್ಕೊಂಡು ಆಮೇಲೆ ಬಿಳೆ ಎಳ್ಳು ಹಾಕ್ಕೋಬೇಕು ನೋಡ್ರಿ. ಬಿಳೆ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಬೇಕು ನೋಡ್ರಿ. ಇವಾಗ ನಮ್ದು ಹೂರಣ ರೆಡಿ ಆಗೈತೆ ನೋಡ್ರಿ. ಇವಾಗ ಗ್ಯಾಸ್ ಮೇಲೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದ್ರೊಳಗೆ ನಾವು ಕೊಬ್ಬರಿ ತುರಿ ತೊಗೊಂಡಿದ್ದಲ್ಲ ಅದ ಕಪ್ಪಲೆ 1 ಕಪ್ ನೀರು ತೊಗೊಳತ್ತೀನಿ ನೋಡ್ರಿ. ಅದ ಕಪ್ಪಲೆ 1/2 ಕಪ್ ಹಾಲು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಹಾಲು ಹಾಕೋದ್ರಿಂದ ಮೋದಕ ಸ್ಮೂತ್ ಆಗ್ತಾವೆ. ಇದು ಆಪ್ಷನಲ್ ಮತ್ತು ವೈಟ್ ಆಗ್ತಾವೆ. ಮತ್ತು 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳತ್ತೀನಿ ನೋಡ್ರಿ. ಇದಕ್ಕೆ ಮಹಾರಾಷ್ಟ್ರ ಕಡೆ ಉಕಡಿಚಿ ಮೋದಕ್ ಅಂತಾರೆ ನೋಡ್ರಿ. ಇದು ರೆಸಿಪಿ ಭಾಳ ಟೇಸ್ಟಿ ಆಗ್ತೈತಿ. ನೀವು ಈ ರೀತಿಯಾಗಿ ಮನೆಯೊಳಗೆ ಖಂಡಿತ ಟ್ರೈ ಮಾಡಿ ನೋಡ್ರಿ. ಸೊ ಇವಾಗ ಹಾಲು ನೀರು ಸ್ವಲ್ಪ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳತ್ತೀನಿ ನೋಡ್ರಿ. ಇದು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಗಂಟಾಗೋದಿಲ್ಲ. ಸೊ ಇವಾಗ ಪೂರ್ತಿ ಹಿಟ್ಟು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಈ ರೀತಿ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ. ಸೊ ಇವಾಗ ಹಿಟ್ಟನ್ನು ಪ್ಲೇಟ್ ಒಳಗೆ ತೆಗ್ದು ನೋಡ್ರಿ. ಇವಾಗ ಲೋಟ ತೊಗೊಂಡು ಚೆನ್ನಾಗಿ ಮಿದ್ಕೊಳತ್ತೀನಿ. ನಾವು ಹಿಟ್ಟು ಎಷ್ಟು ಮಿದ್ಕೋತೀವಿ ನಮ್ಮ ಮೋದಕ ಅಷ್ಟು ಒಂದು ಗೇರಿ ಬೀಳಾರ್ದಂಗೆ ಮಸ್ತ್ ಮೋದಕ ರೆಡಿ ಆಗ್ತಾವೆ ನೋಡ್ರಿ. ಸೊ ನೋಡ್ರಿ ಹಿಟ್ಟು ಈ ರೀತಿಯಾಗಿ ಸ್ಮೂತ್ ಆಗಬೇಕು. ಸೊ ನಾವು ಹಿಟ್ಟು ಎಷ್ಟು ನಾದ್ಕೊಂಡು ಸ್ಮೂತ್ ಮಾಡ್ತೇವಲ್ಲ ಮೋದಕನೂ ಅಷ್ಟು ಚಲೋ ಆಗ್ತಾವೆ. ಇವಾಗ ಮೋಲ್ಡ್ ಒಳಗೆ ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಚ್ಕೊಳತ್ತೀನಿ ನೋಡ್ರಿ. ಸೊ ಹಿಟ್ಟನ್ನು ಕೈ ಒಳಗೆ ಸ್ವಲ್ಪ ಉಂಡೆ ಮಾಡಿಕೊಂಡು ಆಮೇಲೆ ಮೋಲ್ಡ್ ಒಳಗೆ ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ಬೇಕು ನೋಡ್ರಿ. ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಅಂದರೆ ನೀವು ಕೈಲೇನೂ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಹಿಟ್ಟನ್ನು ಮೋಲ್ಡ್ ಒಳಗೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಹೂರಣ ತುಂಬಿಕೊಂಡು ಮೇಲಿಂದ ಹಿಟ್ಟು ಹಚ್ಚಿ ಪ್ಯಾಕ್ ಮಾಡಿಬಿಡ್ಬೇಕು ನೋಡ್ರಿ. ಸೊ ಈಗ ನೋಡ್ರಿ ನಾನು ಮೋಲ್ಡ್ ಒಳಗಿಂದ ಮೋದಕ ತೆಗಿಯತ್ತೀನಿ ನೋಡ್ರಿ ಎಷ್ಟು ನೀಟಾಗಿ ಬಂತಾವ, ಒಂದು ಸ್ಕ್ರ್ಯಾಚ್ ಬಿದ್ದಿಲ್ಲ. ಇದೇ ರೀತಿ ನಾ ಎಲ್ಲ ಮಾಡ್ಕೊತೀನಿ. ಸೊ ನೋಡ್ರಿ ಒಂದು ಸ್ಕ್ರ್ಯಾಚ್ ಇಲ್ದಂಗೆ ಎಲ್ಲ ಮೋದಕ ಮಾಡ್ಕೊಂಡಿನಿ. ಸೊ ಇವಾಗ ಮೋದಕ ಸ್ಟೀಮ್ ಮಾಡಕ್ಕೆ ಇಡತ್ತೀನಿ ನೋಡ್ರಿ. ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಳತ್ತೀನಿ. ತುಪ್ಪ ಇಲ್ಲ ಎಣ್ಣೆ ಹಚ್ಕೊಳ್ಳೋದ್ರಿಂದ ಮೋದಕ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ನೋಡ್ರಿ. ನಿಮ್ಮ ಹತ್ರ ಈ ರೀತಿ ಸ್ಟೀಮ್ ಮಾಡೋದಿಲ್ಲ ಅಂದರೆ ನೀವು ಇಡ್ಲಿ ಪಾತ್ರೆ ಒಳಗೂ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಇವಾಗ ನಮ್ಮ ಮೋದಕ ರೆಡಿ ಆಗ್ಯಾವ ನೋಡ್ರಿ. ಸೊ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಮೋದಕ್ ರೆಸಿಪಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇನ್ನೂವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೊಂದು ಒಳ್ಳೆ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟಾಟಾ, ಬಾಯ್ ಬಾಯ್.